ಜನ ನಿಮ್ಮ ಹತ್ರ ಇರುವ ಸೌಂದರ್ಯವನ್ನ ನೋಡಿ ಇಲ್ಲವೇ ಸಂಪತ್ತನ್ನ ನೋಡಿ ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮ ಪ್ರೀತಿಯಲ್ಲಿ ಬಿದ್ದೇ ಬೀಳ್ತಾರೆ ಅನ್ನೋದು ನಿಮಗಂತೂ ಗೊತ್ತೇ ಇದೆ. ಆದರೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಯಾಕೆ ಜನ ಪ್ರೀತಿಯಲ್ಲಿ ಬೀಳ್ತಾರೆ ಅನ್ನೋದರ ಹಿಂದಿರುವ ಸೈಕಾಲಜಿ ಗೊತ್ತಿರಲಿಕ್ಕಿಲ್ಲ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಕಾರಣಕ್ಕಾಗಿ ಜನ ಪ್ರೀತಿಯಲ್ಲಿ ಬೀಳ್ತಾರೆ, ಯಾಕೆ ನೀವು ಪ್ರೀತಿಯಲ್ಲಿ ಬೀಳ್ತೀರಾ, ಯಾಕೆ ಬೇರೆಯವರು ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಸೈಕಾಲಜಿಕಲ್ ಫ್ಯಾಕ್ಟ್ಸನ್ನು ಶೇರ್ ಮಾಡೋನಿದ್ದೇನೆ. ಜಾಸ್ತಿ ತಲೆ ಕೆಡಿಸಿಕೊಳ್ಳೋಕೆ ಹೋಗ್ಬೇಡಿ, ಇದು ಸಿಂಪಲ್ ಆಗಿರುವ ಸೈಕಾಲಜಿ ಆಗಿದೆ. ಕಾರ್ಲ್ ಯುಂಗ್ ಅನ್ನೋ ಓರ್ವ ಸೈಕಾಲಜಿಸ್ಟ್ ಇದ್ರು. ಇಲ್ಲಿ ನೀವು ಇದನ್ನು ನೋಡಿಬಿಟ್ಟು ಕಾರ್ಲ್ ಜಂಗ್ ಅಂತಲೂ ಕೂಡ ಓದ್ಬೋದು. ಇಂಗ್ಲೀಷ್ ಈಸ್ ಅ ಮಂಕಿ ಲ್ಯಾಂಗ್ವೇಜ್, ಎಲ್ಲಿ ಸೈಲೆನ್ಸ್ ಆಗತ್ತೆ ಯಾಕೆ ಆಗತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಕೆಲವೊಂದಿಷ್ಟು ಜನ ಇವರಿಗೆ ಕಾರ್ಲ್ ಜಂಗ್ ಅಂತ ಕರೀತಾರೆ, ಇನ್ನು ಕೆಲವೊಂದಿಷ್ಟು ಜನ ಕಾರ್ಲ್ ಯುಂಗ್ ಅಂತ ಕರೀತಾರೆ. ನಿಮ್ಗೇನು ಇಷ್ಟನೋ ಆ ಥರ ಕರೀರಿ. ಕಾರ್ಲ್ ಯುಂಗ್ ಅವರು ಜನ ಯಾಕೆ ಪ್ರೀತಿಯಲ್ಲಿ ಬೀಳ್ತಾರೆ ಅನ್ನೋದಕ್ಕೆ ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ನಾವು ಯುಂಗಿಯನ್ ಸೈಕಾಲಜಿ ಅಂತ ಕರಿತೀವಿ. ಕಾರ್ಲ್ ಯುಂಗ್ ಅವರ ಪ್ರಕಾರ ಜನ 2 ಕಾರಣಕ್ಕಾಗಿ ಪ್ರೀತಿಯಲ್ಲಿ ಬೀಳ್ತಾರೆ. ನಂಬರ್ 1 ಶಾಡೋ, ನಂಬರ್ 2 ಪ್ರೊಜೆಕ್ಷನ್. ಈ ಶಾಡೋ ಅಂದರೆ ಏನು ಮತ್ತು ಪ್ರೊಜೆಕ್ಷನ್ ಅಂದರೆ ಏನು ಅನ್ನೋದನ್ನು ಈಗ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ರೀಸನ್ ನಂಬರ್ 1 ದ ಶಾಡೋ. ಈ ದ ಶಾಡೋ ರೀಸನ್ನಲ್ಲಿ ಕಾರ್ಲ್ ಯುಂಗ್ ನಮಗೆ ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದಾರಪ್ಪ ಅಂತಂದರೆ, ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಸಂಗತಿ ಮಿಸ್ಸಿಂಗ್ ಇರುತ್ತೆ. ನೋ ಬಡಿ ಈಸ್ ಪರ್ಫೆಕ್ಟ್ ಆನ್ ದಿಸ್ ಅರ್ತ್. ಈ ಭೂಮಿ ಮೇಲೆ ಯಾರೂ ಕೂಡ ಪರಿಪೂರ್ಣರಲ್ಲ. ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ನನ್ನಲ್ಲೂ ಕೂಡ ಕೊರತೆ ಇರುತ್ತೆ, ನಿಮ್ಮಲ್ಲೂ ಕೂಡ ಕೊರತೆ ಇರುತ್ತೆ. ಸೊ ನಮ್ಮಲ್ಲಿ ಏನು ಕೊರತೆಯಾಗಿದೆನೋ ಅದನ್ನು ನಾವು ಬೇರೆಯವರಲ್ಲಿ ಹುಡುಕ್ತಾ ಇರ್ತೀವಿ. ನಾವು ಇನ್ಕಂಪ್ಲೀಟ್ ಇರ್ತೀವಿ, ಮತ್ತೊಂದು ಪಾರ್ಟ್ ಬಂದು ನಮ್ಮ ಜೊತೆಗೆ ಯೂನಿಯನ್ ಆದಾಗ ನಾವು ಕಂಪ್ಲೀಟ್ ಫೀಲ್ ಮಾಡ್ತೀವಿ. ನಮ್ಮಲ್ಲಿ ಅನ್ಕಾನ್ಷಿಯಸ್ ಆಗಿ ನಮ್ಮ ಪರ್ಸ್ನಾಲಿಟಿಯಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅನ್ನೋದನ್ನು ನಾವು ನಂಬಿರ್ತೀವಿ. ಅದು ರಿಯಲಿ ಮಿಸ್ಸಿಂಗ್ ಇರಬಹುದು, ಇಲ್ಲವೇ ನಮಗೆ ಆ ರೀತಿ ಅನ್ನಿಸ್ತಾ ಇರಬಹುದು. ನಮ್ಮಲ್ಲಿ ಏನು ಮಿಸ್ಸಿಂಗ್ ಇರುತ್ತೋ, ಯಾವ ಕ್ವಾಲಿಟಿ ಲ್ಯಾಕ್ ಇರುತ್ತೋ, ಯಾವುದು ಸಪ್ರೆಸ್ ಆಗಿರುತ್ತೋ ಅದನ್ನು ನಾವು ಬೇರೆಯವರಲ್ಲಿ ಹುಡುಕ್ತಾ ಇರ್ತೀವಿ. ಅಂದರೆ ನಮ್ಮ ಶಾಡೋವನ್ನು ನಾವು ಹುಡುಕ್ತಾ ಇರ್ತೀವಿ. ಯಾವಾಗ ನಮಗೆ ಇಂತಹ ಒಂದು ಶಾಡೋ ನಮ್ಮ ಕಣ್ಣಿಗೆ ಬೀಳುತ್ತೋ, ಅದು ಯಾರ ಹತ್ರ ಇರುತ್ತೋ ಅವರನ್ನು ನಾವು ಪ್ರೀತಿಸೋಕೆ ಶುರು ಮಾಡ್ತೀವಿ. ನಮ್ಮಲ್ಲಿ ಏನು ಕೊರತೆ ಇದೆನೋ ಅದು ಬೇರೆಯವರಲ್ಲಿ ನಮಗೆ ಕಂಡ್ರೆ ನಾವು ಅವರನ್ನು ಇಷ್ಟಪಡ್ತೀವಿ, ಪ್ರೀತಿ ಮಾಡ್ತೀವಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಾವು ಇಂಟ್ರೋವರ್ಟ್ ಆಗಿದ್ದರೆ ಎಕ್ಸ್ಟ್ರೋವರ್ಟ್ ಆಗಿರೋರನ್ನು ಲವ್ ಮಾಡ್ತೀವಿ. ನಾವು ಪೂವರ್ ಆಗಿದ್ದರೆ ರಿಚ್ ಇರೋರನ್ನು ಲವ್ ಮಾಡ್ತೀವಿ. ನಾವು ಶಾಯ್ ಆಗಿದ್ದರೆ ಕಾನ್ಫಿಡೆಂಟ್ ಆಗಿರೋರನ್ನು ಲವ್ ಮಾಡ್ತೀವಿ. ನಾವು ಅಗ್ಲಿ ಆಗಿದ್ದರೆ ಬ್ಯೂಟಿಫುಲ್ ಆಗಿರೋರನ್ನು ಇಷ್ಟಪಡ್ತೀವಿ. ನಾವು ನಾನ್ ಕ್ರಿಯೇಟಿವ್ ಆಗಿದ್ದರೆ ಕ್ರಿಯೇಟಿವ್ ಪೀಪಲ್ಸ್ಗಳನ್ನ ಲವ್ ಮಾಡ್ತೀವಿ. ನಾವು ಗುಡ್ ಆಗಿದ್ದರೆ ಬ್ಯಾಡ್ ಇರೋರನ್ನು ಲವ್ ಮಾಡ್ತೀವಿ. ಇದು ವೈಸ ವರ್ಷ ಕೂಡ ಆಗತ್ತೆ, ರಿವರ್ಸ್ ಕೂಡ ಎಕ್ಸ್ಚೇಂಜ್ ಕೂಡ ಆಗತ್ತೆ. ಈಗ ಕೆಲವೊಂದಿಷ್ಟು ಜನ ಅಂತಾರೆ, ಯಾಕೆ ಒಳ್ಳೆ ಹುಡುಗಿಯರು ಕೆಟ್ಟ ಹುಡುಗರನ್ನು ಇಷ್ಟಪಡ್ತಾರೆ, ಲವ್ ಮಾಡ್ತಾರೆ ಅಂಥೇಳಿ. ಸೊ ಅದಕ್ಕೆ ಇದು ಕೂಡ ಒಂದು ಕಾರಣ ಆಗಿದೆ. ನಮ್ಮಲ್ಲಿ ಏನು ಮಿಸ್ಸಿಂಗ್ ಇರುತ್ತೋ ಅದು ಬೇರೆಯವರಲ್ಲಿ ಕಂಡ್ರೆ ನಾವು ಆಟೋಮೆಟಿಕ್ ಆಗಿ ಅವರನ್ನು ಪ್ರೀತಿಸೋಕೆ ಇಷ್ಟಪಡೋಕ್ಕೆ ಶುರು ಮಾಡ್ತೀವಿ. ಅದು ಬರೀ ಲುಕ್ಸ್ ಇರಬೇಕು, ಬ್ಯೂಟಿ ಇರಬೇಕು ಅಂತಲ್ಲ, ಬಿಹೇವಿಯರಲ್ಲಿ ಕೂಡ ಇರುತ್ತೆ. ನಮ್ಮಲ್ಲಿ ಯಾವ ಬಿಹೇವಿಯರ್ ಮಿಸ್ಸಿಂಗ್ ಇರುತ್ತೋ ಅದು ಬೇರೆಯವರಲ್ಲಿ ಕಂಡ್ರೆ ನಾವು ಅವರನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತೀವಿ. ನಮ್ಮ ಹತ್ರ ಏನಿರತ್ತಪ್ಪ ಅಂತಂದರೆ, ಈ ಥರ ಬರೀ ಅರ್ಧ ದಿಲ್ಲಿರುತ್ತೆ, ಇನ್ನೊಬ್ಬರ ಹತ್ರ ಈ ಥರ ಒಂದು ಅರ್ಧ ದಿಲ್ಲಿರುತ್ತೆ. ಸೊ ಯಾವಾಗ ನಮ್ಮಲ್ಲಿರುವ ಮಿಸ್ಸಿಂಗ್ ಪಾರ್ಟು ಬೇರೆಯವ್ರ ಹತ್ರ ಕಾಣಿಸುತ್ತೋ ಆವಾಗ ನಾವು ರೀಯೂನಿಯನ್ ಆಗಿಬಿಟ್ಟು ಈ ಥರ ಕಂಪ್ಲೀಟ್ ದಿಲ್ಲನ್ನು ಫಾರ್ಮ್ ಮಾಡ್ತೀವಿ. ಸೊ ಇದೇ ಒಂದು ರೀಸನ್ ಆಗಿದೆ. ರೀಸನ್ ನಂಬರ್ 1 ಶಾಡೋ ಅಲ್ಲಿ ಕಾರ್ಲ್ ಯುಂಗ್ ಅವರು ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಏನು ಕೊರತೆ ಇದೆ ಅದು ಮತ್ತೊಬ್ಬರಲ್ಲಿ ಕಂಡ್ರೆ ನಾವು ಅವರನ್ನು ಪ್ರೀತಿಸ್ತೀವಿ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಮೊನಿಟೈಸ್ ಮಾಡಿಬಿಟ್ಟು ನಿಮ್ಮ ನಾಲೆಜನ್ನು ಶೇರ್ ಮಾಡ್ತಾ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಲಕ್ಷಗಟ್ಟಲೆ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ರೆ ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ರೀಸನ್ ನಂಬರ್ 2 ದ ಪ್ರೊಜೆಕ್ಷನ್. ನಾವು ನಮ್ಮ ಐಡಿಯಲನ್ನು ಒಪ್ಕೊತೀವಿ ಅನ್ನೋದನ್ನೇ ಈ ಪ್ರೊಜೆಕ್ಷನ್ನಲ್ಲಿ ಕಾರ್ಲ್ ಯುಂಗ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಯೊಬ್ಬ ಹುಡುಗನ ಮನಸ್ಸಲ್ಲೂ ಕೂಡ ಒಬ್ಬಳು ಡ್ರೀಮ್ ಗರ್ಲ್ ಅಂತ ಇರ್ತಾಳೆ. ಅದೇ ರೀತಿ ಪ್ರತಿಯೋರ್ವ ಹುಡುಗಿಯ ಮನಸ್ಸಲ್ಲೂ ಕೂಡ ಓರ್ವ ಡ್ರೀಮ್ ಬಾಯ್ ಅಂತ ಇರ್ತಾನೆ. ಅವರು ತಮ್ಮ ಅಪೋಸಿಟ್ ಜೆಂಡರನ್ನು ತಮ್ಮ ಕಲ್ಪನೆಯಲ್ಲಿ ಇಳಿಸಿಕೊಂಡು ಬಿಟ್ಟಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನ
ಅನ್ಕಾನ್ಸಿಯಸ್ ಮೈಂಡಲ್ಲಿ ಒಂದು ಫೆಮಿನೈನ್ ಇಮೇಜ್ ಇರುತ್ತೆ, ಅದಕ್ಕೆ ಕಾರ್ಲ್ ಯುಂಗ್ ಅವರು ಎನಿಮಾ ಅಂತ ಕರೀತಾರೆ. ಇದೇ ಥರ ಪ್ರತಿಯೋರ್ವ ಮಹಿಳೆಯ ಅನ್ಕಾನ್ಸಿಯಸ್ ಮೈಂಡಲ್ಲಿ ಒಂದು ಮಸ್ಕುಲೈನ್ ಇಮೇಜ್ ಇರುತ್ತೆ, ಅದಕ್ಕೆ ಕಾರ್ಲ್ ಯುಂಗ್ ಅವರು ಎನಿಮಸ್ ಅಂತ ಕರೀತಾರೆ. ಈ ಎನಿಮಾಗೆ ನೀವು ಡ್ರೀಮ್ ಗರ್ಲ್ ಅಂತ ಕರಿಬೋದು, ಎನಿಮಸ್ಗೆ ಡ್ರೀಮ್ ಬಾಯ್ ಅಂತ ಕರಿಬೋದು. ಪ್ರತಿಯೊಬ್ಬರಲ್ಲೂ ಕೂಡ ಡ್ರೀಮ್ ಬಾಯ್ ಮತ್ತು ಡ್ರೀಮ್ ಗರ್ಲ್ಗಳು ಇರ್ತಾರೆ. ನಾವು ಅನ್ಕಾನ್ಸಿಯಸ್ ಆಗಿ ನಮ್ಮಲ್ಲಿ ಡ್ರೀಮ್ ಬಾಯನ್ನು ಡ್ರೀಮ್ ಗರ್ಲ್ಗಳನ್ನ ಕ್ಯಾರಿ ಮಾಡ್ತಾ ಬರ್ತಾ ಇರ್ತೀವಿ. ನಮ್ಮ ಕಲ್ಪನೆಯಲ್ಲದಿರುತ್ತೆ, ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ, ಈ ಥರದ್ದೇ ಹುಡುಗಿ ಬೇಕು, ಈ ಥರದ್ದೇ ಹುಡುಗ ಬೇಕು ಅಂಥೇಳಿ ನಾವು ಅನ್ಕಾನ್ಸಿಯಸ್ಲಿ ಯೋಚನೆ ಮಾಡಿಬಿಟ್ಟು ಒಂದು ಕಡೆ ಇಟ್ಟಿರ್ತೀವಿ. ಯಾವಾಗ ನಮಗೆ ನಮ್ಮ ಕಲ್ಪನೆಯ ಹುಡುಗಿ ನಮ್ಮ ಕಣ್ಮುಂದೆ ಬೀಳ್ತಾಳೋ, ಕಲ್ಪನೆಯ ಹುಡುಗ ಕಣ್ಮುಂದೆ ಬರ್ತಾನೋ, ಆವಾಗ ನಾವು ನಮ್ಮಲ್ಲಿರುವ ಈ ಎನಿಮಾ ಇಮೇಜನ್ನು ಇಲ್ಲವೇ ಎನಿಮಸ್ ಇಮೇಜನ್ನು ಅವ್ರ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಅವ್ರು 100% ಸುಟೇಬಲ್ ಆಗದೆ ಇದ್ರೂ ಕೂಡ ನಾವೇ ಅದಕ್ಕೆ ಅವರು ಸುಟೇಬಲ್ ಇದ್ದಾರೆ ಅಂತೇಳಿ ಅನ್ಕೊಂಡ್ಬಿಟ್ಟು ಅವರೊಂದಿಗೆ ಪ್ರೀತಿಯಲ್ಲಿ ಬೀಳ್ತೀವಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಾನು ನನ್ನ ಅನ್ಕಾನ್ಸಿಯಸ್ ಮೈಂಡಲ್ಲಿ ನನ್ನನ್ನು ಮದುವೆ ಆಗುವ ಹುಡುಗಿ ಎಜುಕೇಟೆಡ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು, ಹಂಬಲ್ ಆಗಿರಬೇಕು, ಸಿಂಪಲ್ ಆಗಿರಬೇಕು ಮತ್ತು ಒಳ್ಳೆಯ ಗುಣಲಕ್ಷಣಗಳನ್ನ ಹೊಂದಿರಬೇಕು ಅಂತ ಅಂದ್ಕೊಂಡಿರುವೆ ಅಂತ ಅಂದ್ಕೊಳ್ಳಿ. ಈ ಥರನಾದ ಕ್ಯಾರೆಕ್ಟರಿಸ್ಟಿಕ್ ಹುಡುಗಿ ನನ್ನ ಕಣ್ಮುಂದೆ ಬಂದರೆ ನಾನು ಆಟೋಮೆಟಿಕ್ಕಾಗಿ ಅವಳೊಂದಿಗೆ ಪ್ರೀತಿಯಲ್ಲಿ ಬೀಳುವೆ. ಅದೇ ಥರ ಯಾವುದಾದ್ರೂ ಓರ್ವ ಹುಡುಗಿ ಹಾನೆಸ್ಟ್ ಆಗಿರುವ, ಕೇರಿಂಗ್ ಆಗಿರುವ, ಕೈಂಡ್ ಆಗಿರುವ ಹುಡುಗ ನನ್ನ ಇಷ್ಟಪಡ್ತಾ ಇದ್ರೆ, ಕಲ್ಪಿಸಿಕೊಂಡಿದ್ರೆ, ಆ ಥರ ಇರುವ ಹುಡುಗ ಅವಳಿಗೆ ಕಂಡ್ರೆ ಆಕೆ ಅವನನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾಳೆ. ಸೊ ಯಾವಾಗ ನಮ್ಮ ಕಲ್ಪನೆಯಲ್ಲಿರುವ ಡ್ರೀಮ್ ಬಾಯ್ಗಳು ಡ್ರೀಮ್ ಗರ್ಲ್ಗಳು ನಮ್ಮ ಕಣ್ಮುಂದೆ ಬೀಳ್ತಾರೋ, ನಾವು ನಮ್ಮ ಕಲ್ಪನೆಯನ್ನು ಅವರ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ ಮತ್ತು ಅವರನ್ನು ಪ್ರೀತಿಸೋಕೆ ಶುರು ಮಾಡ್ತೀವಿ. ಇದನ್ನೇ ಕಾರ್ಲ್ ಜಂಗ್ ಅವರು ದ ಪ್ರೊಜೆಕ್ಷನ್ ರೀಸನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಎರಡು ಕಾರಣಗಳಿಂದಾಗಿಯೇ ನಾವು ಪ್ರೀತಿಯಲ್ಲಿ ಬೀಳ್ತೀವಿ, ಈ ಎರಡು ಕಾರಣಗಳಿಂದಾಗಿಯೇ ಜನ ನಮ್ಮನ್ನು ಪ್ರೀತಿಸ್ತಾರೆ. ನಂಬರ್ 1 ಶಾಡೋ, ನಮ್ಮಲ್ಲೇನು ಮಿಸ್ಸಿಂಗ್ ಇರುತ್ತೋ ಅದು ಬೇರೆಯವರಲ್ಲಿದ್ದರೆ ಅವರನ್ನು ನಾವು ಇಷ್ಟಪಡ್ತೀವಿ. ಇನ್ನು ನಮ್ಮ ಕಲ್ಪನೆಯಲ್ಲಿ ಒಂದು ಇಮೇಜ್ ಇರುತ್ತೆ, ಆ ಇಮೇಜ್ಗೆ ತಕ್ಕಂತೆ ಯಾರಾದರೂ ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಅವರನ್ನು ಪ್ರೀತಿಸೋಕೆ ಶುರು ಮಾಡ್ತೀವಿ. ದ ಶಾಡೋ, ದ ಪ್ರೊಜೆಕ್ಷನ್, ಈ ಎರಡು ಕಾರಣಗಳಿಂದಾಗಿಯೇ ನಾವು ಪ್ರೀತಿಯಲ್ಲಿ ಬೀಳ್ತೀವಿ. ಇನ್ನು ನನ್ನನ್ನು ಕೇಳೋದಾದರೆ, ಟ್ರೂ ಲವ್ ಡಸಂಟ್ ಎಕ್ಸಿಸ್ಟ್. ನಿಜವಾದ ಪ್ರೀತಿ ಎಕ್ಸಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಪ್ರೀತಿ ನಿಮಗಾಗೋದೇ ಇಲ್ಲ. ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವೆ. ಅಲ್ಲಿ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೇಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.